ಕುರ್ಚಿ ಜಟಾಪಟಿಯ ನಡುವೆ ಕಾಂಗ್ರೆಸ್ನಲ್ಲಿ ಇದೀಗ ಖರ್ಗೆ ಹೇಳಿಕೆ ಮತ್ತಷ್ಟು ಕೋಲಾಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಖರ್ಗೆ ಹೇಳಿಕೆ ಕೋಲಾಹಲ. ಬಾಳೆಹಣ್ಣಿನ ಮೇಲೆ ಡಿಕೆ ಮುಂದಿನ ಸಿಎಂ ಎಂದು ಬರಹ. ರಥೋತ್ಸವದ ವೇಳೆ ಬಾಳೆಹಣ್ಣು ಎಸೆದ ಡಿಕೆ ಫ್ಯಾನ್ಸ್. ಹೊಸಕೋಟೆಯ ಅವಿಮುಕ್ತೇಶ್ವರ ರಥೋತ್ಸವದ ಹರಕೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ ಎಂದು ಜೈಕಾರ. ಡಿಸಿಎಂ ಡಿಕೆಗೆ ಜೈಕಾರ ಹಾಕಿದ ಅಭಿಮಾನಿಗಳು. ಕಾಂಗ್ರೆಸ್ನಲ್ಲಿ ಖರ್ಗೆ ಹೇಳಿಕೆ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಇದೇ ಹೊತ್ತಲ್ಲಿ ಡಿಕೆ ಫ್ಯಾನ್ಸ್ ವಿಶೇಷ ಹರಕೆ. ಬಾಳೆಹಣ್ಣಿನ ಮೇಲೆ ಡಿಕೆ ಮುಂದಿನ ಸಿಎಂ ಎಂದು ಬರಹ. ರಥೋತ್ಸವದ ವೇಳೆ ಬಾಳೆಹಣ್ಣು ಎಸೆದ ಡಿಕೆ ಫ್ಯಾನ್ಸ್. ಹೊಸಕೋಟೆಯ ಅವಿಮುಕ್ತೇಶ್ವರ ರಥೋತ್ಸವದ ಹರಕೆ ಇದು. ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ ಎಂದು ಜೈಕಾರ. ಡಿಸಿಎಂ ಡಿಕೆಗೆ ಜೈಕಾರ ಹಾಕಿದ ಅಭಿಮಾನಿಗಳು. ನೋಡಿ, ಈಗಾಗಲೇ ಕುರ್ಚಿ ಜಟಾಪಟಿಯಲ್ಲಿ ಖರ್ಗೆ ಹೇಳಿಕೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಬಿಟ್ಟಿದೆ. ಯಾವುದೇ ಚರ್ಚೆಗೆ ಎಲ್ಲದಕ್ಕೂ ಕೂಡ. ಬಟ್ ಒಂದು ಕಡೆ ಅವಿಮುಕ್ತೇಶ್ವರ ರಥೋತ್ಸವದಲ್ಲಿ ಡಿಕೆ ಫ್ಯಾನ್ಸು ಬಾಳೆಹಣ್ಣಿನ ಮೇಲೆ ಬರೆದು ಹರಕೆಯನ್ನ ಕೊಟ್ಟಿದ್ದಾರೆ. ಅಂದರೆ ಬಾಳೆಹಣ್ಣಿನ ಮೇಲೆ ಬರೆದು ಅದನ್ನು ರಥಕ್ಕೆ ಎಸೆಯುವಂತಹ ಕೆಲಸ ಮಾಡುವಂಥದ್ದು. ಈ ರೀತಿಯಾಗಿ ಈ ಜಾತ್ರೆಗಳಲ್ಲಿ ಈ ಒಂದು ವಾಡಿಕೆ ನಡ್ಕೊಂಡು ಬಂದಿದೆ. ಇದು ಒಂದು ಸಂಪ್ರದಾಯ ಸಂಸ್ಕೃತಿ ನಡ್ಕೊಂಡು ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ಬಾಳೆಹಣ್ಣಿನ ಮೇಲೆ ಡಿಕೆ ಮುಂದಿನ ಸಿಎಂ, ಡಿಕೆ ಸಾಹೇಬ್ ಮುಂದಿನ ಸಿಎಂ ಅನ್ನುವಂಥ ಲೇಖನದ ಮುಖಾಂತರ ಬರೆದು ಅದನ್ನ ಹರಕೆಯನ್ನ ತೀರಿಸುವ ಕೆಲಸವನ್ನ ಮಾಡಿದ್ದಾರೆ ಡಿಕೆ ಅಭಿಮಾನಿಗಳು. ನೋಡಿ, ಗಮನಿಸ್ತಾ ಇದ್ವಿ ನಾವು ರಥಕ್ಕೆ ಯಾವ ರೀತಿಯಾಗಿ ಎಸಿತಾ ಇದ್ದಾರೆ ಅಂತ. ಕೋಟೆ ಅವಿಮುಕ್ತೇಶ್ವರ ಬ್ರಹ್ಮೋತ್ಸವ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಅದು 122 ಇತಿಹಾಸ ಇರ್ತಕ್ಕಂಥ ಬ್ರಹ್ಮೋತ್ಸವ ತೇರನ್ನು ಹೊಸದಾಗಿ ಮಾಡಿಸ್ಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಿಗೆ KNS ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ, ಅದೇ ರೀತಿ ಏನು ಈ ವಾರದಲ್ಲಿ 10-12 ದಿವಸದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ DK ಶಿವಕುಮಾರ್ ಅವರ ಕನಸು ಏನಿದೆ ಅದು ಈಡೇರಲಿ ಅಂತ ಬ್ರಹ್ಮೋತ್ಸವದಲ್ಲಿ ಕೇಳಿದಂತ ಇವತ್ತು ನಮ್ಮ ನಾಯಕರಾದಂಥ ಪ್ರಭಾಕರಣ್ಣವರು ನಮ್ಮ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಬ್ರಹ್ಮೋತ್ಸವಕ್ಕೆ ಬಾಳೆಹಣ್ಣು ಎರಚೋ ಮುಖಾಂತರ ಅವ್ರಿಗೆ ಒಳ್ಳೇದಾಗಲಿ, ಅದೇ ರೀತಿ ಹೊಸಕೋಟೆ ತಾಲೂಕು ಜನತೆಗೆ ಒಳ್ಳೇದಾಗಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಕೇಳ್ತಾ ನೋಡಿ, DK ಶಿವಕುಮಾರ್ ಮುಂದಿನ ಸಿಎಂ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಬಾಳೆಹಣ್ಣಿನ ಮೇಲೆ ಬರೆದು ತೇರಿಗೆ ಎಸೆಯುವಂಥದ್ದು ಜಾತ್ರೆಯಲ್ಲಿ, ಅವಿಮುಕ್ತೇಶ್ವರ ಜಾತ್ರೆಯಲ್ಲಿ ಆಗಿರುವಂಥ ಘಟನೆ ಇದು. ಅಲ್ಲಿ ಅಭಿಮಾನಿಗಳು ಏನು ಕೇಳ್ತಾ ಇದ್ದಾರೆ, ಮುಂದಿನ ಸಿಎಂ ನಮ್ಮ DK ಸಾಹೇಬ್ರೇ ಆಗಲಿ. ಈಗೇನು ಕುರ್ಚಿಯ ಜಟಾಪಟಿ ನಡೆದಿದೆ, ಗೊಂದಲಗಳು ನಡೆದಿದೆ, ಇದರ ಮಧ್ಯೆ ಖರ್ಗೆ ಒಂದು ಹೇಳಿಕೆ ಬೇರೆ. ಸಿಎಂ ಬದಲಾವಣೆಯ ಬಗ್ಗೆ ಈಗ ಯಾವುದೇ ಚರ್ಚೆ ಬೇಡ, ಅದ್ರ ಬಗ್ಗೆ ಈಗ ಯಾವುದೇ ಪ್ರಶ್ನೆ ಬೇಡ ಅನ್ನುವಂಥ ಏನು ಮಾತನ್ನು ಹೇಳಿದ್ರು ಖರ್ಗೆ. ಇದು ಒಂದು ಕಡೆ ಎಲ್ಲದಕ್ಕೂ ಕೂಡ ಏನು ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯ ಬಣ ಹೋಗಿ ಖರ್ಗೆ ಹೈಕಮಾಂಡ್ನ ಭೇಟಿ ಮಾಡುವಂಥ ಕೆಲಸ ಮಾಡುತ್ತೆ. ಅದಾದ ಬಳಿಕ ಈ ಒಂದು ಖರ್ಗೆಯಿಂದ ಬರ್ತಾ ಇರುವಂಥ ಸ್ಟೇಟ್ಮೆಂಟು ಇದೆಲ್ಲವೂ ಇದೀಗ ಭಾರಿ ಗೊಂದಲವನ್ನು ಹುಟ್ಟಿ ಆಗ್ತಾ ಇದೆ. ಒಂದು ಕಡೆ ಅಸಮಾಧಾನ DK ಶಿವಕುಮಾರ್ ಬಣಕ್ಕೆ ಮತ್ತು DK ಶಿವಕುಮಾರ್ಗೆ ಈ ಒಂದು ವಿಚಾರ. ಹಾಗಾಗಿ ಈಗ DK ಅಭಿಮಾನಿಗಳು ಬಾಳೆಹಣ್ಣಿನ ಮುಖಾಂತರ ಹರಕೆಯನ್ನು ತೀರಿಸಿದ್ದಾರೆ. ಹಲೋ